ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಎಸ್ ಪಿ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹೋಪ್ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಭಾವಿಸ್ಕೊಂಡು ಇವತ್ತಿನ ಒಂದು ವಿಡಿಯೋನ ಶುರು ಮಾಡಿಬಿಡೋಣ. ಇವತ್ತಿನ ಒಂದು ವಿಡಿಯೋದಲ್ಲಿ ಮಿಥುನ ರಾಶಿಯವರಿಗೆ ಸ್ನೇಹಿತರೆ ಆಗಸ್ಟ್ 16ರಿಂದ ಏನೆಲ್ಲ ಬದಲಾವಣೆಗಳನ್ನು ನೋಡಲಿದ್ದೀರಿ, ಅದು ನಿಮ್ಮ ವ್ಯಾಪಾರ ವ್ಯವಹಾರದಲ್ಲಿ, ಹಣಕಾಸಿನಲ್ಲಿ, ವೃತ್ತಿ ಜೀವನದಲ್ಲಿ, ಉದ್ಯೋಗದಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡುಬರಲಿದೆ, ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಮಿಥುನ ರಾಶಿಯವರನ್ನ ಕಂಪ್ಲೀಟ್ ಆಗಿ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದನ್ನೆಲ್ಲ ತಿಳ್ಕೋಬೇಕು ಮಿಥುನ ರಾಶಿಯವರು ಸಣ್ಣ ಪುಟ್ಟ ಪರಿಹಾರಗಳನ್ನೆಲ್ಲ ಫಾಲೋಅಪ್ ಮಾಡಬೇಕು ಅಂದರೆ ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬಾರ್ದು. ಅಂದರೆ ವಿಡಿಯೋನ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡ್ತೀನಿ ಅಂದರೆ ಫುಲ್ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ. ಸೊ ಹಾಗಾಗಿ ಎಲ್ಲ ವಿಡಿಯೋದಲ್ಲೂ ತಿಳಿಸ್ತಾ ಇರ್ತೀನಿ. ಬಿಗಿನಿಂದ ಹೆಂಡ್ ತನಕ ವಿಡಿಯೋವನ್ನು ವಾಚ್ ಮಾಡಿ. ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ ಮರ್ತಿದ್ರೆ ಲೈಕ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನೇ ನೋಡ್ತಿದ್ರೆ ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಬಹುದು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರತಿನಿತ್ಯ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಸ್ನೇಹಿತರೆ, ಅಂಥವರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಕಮೆಂಟ್ ಬಾಕ್ಸಲ್ಲಿ ಓಂ ನಮಃ ಶಿವಾಯ, ಓಂ ಶಾಂ ಶನೇಶ್ವರಾಯ ನಮಃ ಎಂದು ಕಮೆಂಟ್ ಮಾಡಿ. ಶನಿದೇವರ ಅನುಗ್ರಹದಿಂದ, ಶಿವನ ಕೃಪೆಯಿಂದ ನಿಮ್ಮ ಕಷ್ಟಗಳು, ಸಮಸ್ಯೆಗಳು, ಅಡಚಣೆಗಳು, ತೊಂದರೆಗಳು ಏನೇ ಇದ್ದರೂ ಕೂಡ ಅವೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗಲಿ ಅಂತ ಕೇಳ್ಕೊತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ. ಹೌದು, ವೃತ್ತಿ ಜೀವನ ಮತ್ತು ಉದ್ಯೋಗದ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಈ ತಿಂಗಳು ಬುಧನು ನಿಮ್ಮ ಮೊದಲ 3 ಮನೆಗಳಲ್ಲಿ ಸಂಚರಿಸುತ್ತಿದ್ದಾನೆ. ಸ್ನೇಹಿತರೆ, ನಿಮ್ಮ ವೃತ್ತಿಪರ ಸಂವಹನವು ಅಸಾಧಾರಣವಾಗಿ ತೀಕ್ಷ್ಣ ಮತ್ತು ಮನವರಿಕೆ ಮಾಡುವಂತಾಗುತ್ತದೆ. ಅದೇಗೋ ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ ಮೊದಲನೇ ಮನೆಗೆ ಪ್ರವೇಶಿಸುವುದರಿಂದ ಹೆಚ್ಚು ಅಸ್ಥಿರವಾದಂತಹ ದೃಢವಾದ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಅದು ರಚನಾತ್ಮಕ ಚರ್ಚೆಗಳನ್ನು ಉಗ್ರ ಕಚೇರಿ ಸಂಘರ್ಷಗಳಾಗಿ ಸುಲಭವಾಗಿ ಬದಲಾಯಿಸಬಹುದು. ನಿಮ್ಮ ಕಾರ್ಯಸೂಚಿಯನ್ನು ಬಲವಂತವಾಗಿ ಮುಂದೂಡಲು ನೀವು ತೀವ್ರ ಪ್ರಚೋದನೆಯನ್ನು ಅನುಭವಿಸುತ್ತೀರಿ. ನಿಮ್ಮ ಸಹೋದ್ಯೋಗಿಗಳ ಮೇಲೆ ಸವಾರಿ ಮಾಡುವ ಬದಲು ಕಚೇರಿ ರಾಜಕಾರಣವನ್ನು ನ್ಯಾವಿಗೇಟ್ ಮಾಡಲು ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ರಾಜತಾಂತ್ರಿಕ ಬುದ್ಧಿವಂತಿಕೆಯನ್ನು ಬಳಸಿ. ಈ ಆಕ್ರಮಣಕಾರಿ ವಿಧಾನವನ್ನು ನೀವು ಪ್ರಜ್ಞಾಪೂರ್ವಕವಾಗಿ ಕಡಿಮೆ ಮಾಡಲೇಬೇಕು. ನಿಮ್ಮ ಕಾರ್ಯದ ನಿಜವಾದ ಪರೀಕ್ಷೆಯು ವಕ್ರ ಶನಿಯಿಂದ ಬರುತ್ತದೆ. ಇದು ನಿಮ್ಮ ವೃತ್ತಿ ಜೀವನದ 10ನೇ ಮನೆಯ ಮೇಲೆ ಭಾರವಾದಂತಹ ನಿರ್ಬಂಧಿಸುವಂತಹ ಪ್ರಭಾವವನ್ನು ಬೀರುವುದನ್ನು ಮುಂದುವರಿಸಿದೆ. ಈ ತಿಂಗಳು ನಡೆಯುತ್ತಿರುವಂತಹ ಸಂಚಾರವು ನೀವು ಆಳವಾಗಿ ಬಯಸುವಂತಹ ಬಡ್ತಿಗಳು ಮತ್ತು ಸಾರ್ವಜನಿಕ ಮನ್ನಣೆಯನ್ನು ವಿಳಂಬಗೊಳಿಸುತ್ತದೆ. ನಿಮ್ಮ ದೈನಂದಿನ ಶ್ರಮವನ್ನು ದಣಿದಂತೆ ಮಾಡುತ್ತದೆ. ಈ ಸಮಯದಲ್ಲಿ ಹಠಾತ್ ಬದಲಾವಣೆಗಳನ್ನು ಒತ್ತಾಯಿಸಲು ಅಥವಾ ಅಧಿಕಾರದಲ್ಲಿರುವವರನ್ನು ಎದುರಿಸಲು ಪ್ರಯತ್ನಿಸಬೇಡಿ. ಬದಲಿಗೆ ಅತ್ಯಂತ ಶಿಸ್ತುಬದ್ಧ ಸ್ಥಿರವಾದ ದಿನಚರಿಯನ್ನು ಅಳವಡಿಸಿಕೊಳ್ಳಿ. ತಕ್ಷಣದ ಪ್ರಶಂಸೆಯನ್ನು ಕೋರದೆ ಗುಣಮಟ್ಟದ ಕೆಲಸವನ್ನು ನಿರಂತರವಾಗಿ ತಲುಪಿಸುವ ಮೂಲಕ ನೀವು ಕಾಲಾನಂತರದಲ್ಲಿ ಸ್ಥಿತಿಸ್ಥಾಪಕ ದೀರ್ಘಕಾಲದ ವೃತ್ತಿಪರ ಖ್ಯಾತಿಯನ್ನು, ಪ್ರಶಂಸೆಯನ್ನು ಸ್ನೇಹಿತರೆ ನಿಮ್ಮ ಮೇಲಧಿಕಾರಿಗಳಿಂದ ಗಳಿಸಲಿದ್ದೀರಿ ಅಂತಲೇ ಹೇಳಬಹುದು. ಮಿಥುನ ರಾಶಿಯವರು ಆಗಸ್ಟ್ ತಿಂಗಳ ದ್ವಿತೀಯಾರ್ಧದಿಂದ ಏನೆಲ್ಲ ಬದಲಾವಣೆಯನ್ನು ನೋಡಲಿದ್ದೀರಿ ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಇಷ್ಟರಲ್ಲಿ ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಮಾಡಿ, ಖಂಡಿತವಾಗಿಯೂ ಪ್ರತಿಯೊಬ್ಬರಿಗೂ ಆನ್ಸರ್ ಮಾಡ್ತೀನಿ ಅಂತ ಹೇಳ್ತಾ, ಇನ್ನು ವ್ಯಾಪಾರ ಸ್ವಯಂ ಉದ್ಯೋಗದ ಬಗ್ಗೆ ಹೇಳೋದಾದರೆ ಮಿಥುನ ರಾಶಿಯವರಿಗೆ ಮಂಗಳ ನಿಮ್ಮ ಮೊದಲನೇ ಮನೆಯನ್ನು ಪ್ರವೇಶಿಸುವುದರಿಂದ ಉದ್ಯಮಶೀಲತೆಯ ಉದ್ಯಮಿಗಳಿಗೆ ಎಚ್ಚರಿಕೆಯಿಂದ ನ್ಯಾವಿಗೇಷನ್ ಅಗತ್ಯವಿರುತ್ತದೆ. ಇದು ಆಕ್ರಮಣಕಾರಿ ಮಾರುಕಟ್ಟೆ ವಿಸ್ತರಣೆಗಳನ್ನು ಪ್ರಾರಂಭಿಸಲು ಅಥವಾ ಸ್ಪರ್ಧಿಗಳೊಂದಿಗೆ ನಿರ್ದಯವಾಗಿ ವಾದ ವಿವಾದವನ್ನು ಮಾಡಲು ನಿಮ್ಮನ್ನು ಪ್ರಚೋದಿಸುತ್ತದೆ. ನಿಮ್ಮ ಶಕ್ತಿ ಹೆಚ್ಚಿರುವಾಗ ಅವಸರದ ನಿರ್ಣಯಗಳು ಅಗತ್ಯ ಪಾಲುದಾರಿಕೆಗಳಿಗೆ ಹಾನಿ ಮಾಡಬಹುದು. ಬದಲಾಗಿ ಆಗಸ್ಟ್ ತಿಂಗಳಲ್ಲಿ ನಿಮ್ಮ 2ನೇ ಮನೆಗೆ ಬುಧನ ವೇಗದ ಚಲನೆಯನ್ನು ಅವಲಂಬಿಸಿ ಇದು ಚಾಣಕ್ಯ ಲೆಕ್ಕಾಚಾರದ ವ್ಯಾಪಾರ ಮಾತುಕತೆಗಳನ್ನು ಬಲವಾಗಿ ಬೆಂಬಲಿಸುತ್ತದೆ. ನಿಮ್ಮ ಸ್ಪರ್ಧಾತ್ಮಕ ಡ್ರೈವ್ ಪ್ರಾಯೋಗಿಕ ಲಾಭದಾಯಕ ಒಪ್ಪಂದಗಳಿಗೆ ನಿಮ್ಮ ಮೂಲಭೂತ ಅಗತ್ಯವನ್ನು ಮೀರುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳುತ್ತಾ ಎಲ್ಲ ವ್ಯಾಪಾರ ಒಪ್ಪಂದಗಳನ್ನು ಕ್ರಮಬದ್ಧವಾಗಿ ಪರಿಶೀಲಿಸಿ. ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ನಡೆಯುತ್ತಿರುವಂತಹ ಉಪಸ್ಥಿತಿಯಿಂದ ನಿಮ್ಮ ಪ್ರಮುಖ ವಾಣಿಜ್ಯ ಅನುಕೂಲವು ಉದ್ಭವಿಸುತ್ತದೆ.
ಈ ಅದ್ಭುತ ಸಂಚಾರವು ನಿಮ್ಮ ನಗದು ಹರಿವನ್ನು ನಿರಂತರವಾಗಿ ರಕ್ಷಿಸುತ್ತದೆ ಮತ್ತು ಬುದ್ಧಿವಂತ ಸ್ಪಷ್ಟವಾದ ಸಂವಹನದ ಮೂಲಕ ನಿಮ್ಮ ಸಾರ್ವಜನಿಕ ವ್ಯಾಪಾರ ವ್ಯವಹಾರಗಳನ್ನು ಉನ್ನತಕ್ಕೇರಿಸುತ್ತದೆ. ನೀವು ಹಣವನ್ನು ಸುರಕ್ಷಿತವಾಗಿರಿಸಬೇಕಾದರೆ ಅಥವಾ ಉನ್ನತ ಮಟ್ಟದ ಹೂಡಿಕೆದಾರರೊಂದಿಗೆ ಮಾತುಕತೆ ನಡೆಸಬೇಕಾದರೆ ಮಿಥುನ ರಾಶಿಯವರು ನಿಮ್ಮ ಸಹಜ ಮಾತಿನ ಚಾತುರ್ಯವನ್ನು ನಂಬಿರಿ. ಗುರುವಿನ ವಿಸ್ತಾರವಾದಂತಹ ಶಕ್ತಿಯು ದೈನಂದಿನ ಕಾರ್ಯಾಚರಣೆಗಳು ಅಸ್ತವ್ಯಸ್ತವಾಗಿರುವಾಗಲೂ ನಿಮ್ಮ ಮೂಲಭೂತ ಹಣಕಾಸಿನ ಅಡಿಪಾಯವು ನಂಬಲಾಗದಷ್ಟು ಬಲವಾಗಿರುವುದನ್ನು ಖಚಿತಪಡಿಸುತ್ತದೆ. ಯಾವುದೇ ತಾತ್ಕಾಲಿಕ ಮಾರುಕಟ್ಟೆ ಪ್ರಕ್ಷುಬ್ಧತೆಯ ಹೊರತಾಗಿಯೂ ನಿಮ್ಮ ಉದ್ಯಮವು ಅಭಿವೃದ್ಧಿ ಹೊಂದಲು ಅನುವು ಮಾಡಿಕೊಡುತ್ತದೆ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಮಿಥುನ ರಾಶಿಯವರಿಗೆ ಗ್ರಹಗಳ ಸಂಚಾರ ಮತ್ತು ಗ್ರಹಗಳ ಸ್ಥಾನ ಬದಲಾವಣೆಯಿಂದ ವ್ಯಾಪಾರ ವ್ಯವಹಾರದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಗ್ರಹಗಳು ಸೂಚಿಸಲಿದೆ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ ಸ್ನೇಹಿತರೆ. ಅದೇ ರೀತಿ ಹಣಕಾಸಿನ ಬಗ್ಗೆ ಹೇಳೋದಿದ್ರೆ ಹಣಕಾಸಿನ ಸ್ಥಿತಿ ಹೇಗಿರಲಿದೆ, ಲಾಭ ಇದೆಯಾ, ನಷ್ಟ ಇದೆಯಾ ಅನ್ನೋದನ್ನ ನೋಡೋದಾದರೆ ಏನೆಲ್ಲ ಖರೀದಿ ಮಾಡುವಂತಹ ಯೋಗ ಇದೆ ಅನ್ನೋದಾದರೆ ನಿಮ್ಮ ಹಣಕಾಸಿನ ದೃಷ್ಟಿಕೋನವು ಅಸಾಧಾರಣವಾಗಿ ಪ್ರಕಾಶಮಾನವಾಗಿದೆ ಅಂತಲೇ ಹೇಳಬಹುದು. ಇದು ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಮುಂದುವರಿದ ಶಕ್ತಿಯಿಂದ ಲಂಗೂರ್ ಹಾಕಲ್ಪಟ್ಟಿದೆ. ಈ ಸಂಚಾರವು ನಿಮ್ಮ ಸಂಗ್ರಹವಾದ ಹಣವನ್ನು ನಿರಂತರವಾಗಿ ವಿಸ್ತರಿಸುತ್ತದೆ ಮತ್ತು ನಿಮ್ಮ ಕುಟುಂಬದ ಸಂಪತ್ತಿಗೆ ಭಾರಿ ಅದೃಷ್ಟವನ್ನು ತರುತ್ತದೆ. ನಿಮ್ಮ ರಾಶಿಯ ಅಧಿಪತಿಯಾಗಿರುವಂತಹ ಬುಧನು ಆಗಸ್ಟ್ ತಿಂಗಳಲ್ಲಿ ನಿಮ್ಮ 2ನೇ ಮನೆಗೆ ಸೇರಿದಾಗ ನಿಮ್ಮ ಹಣಕಾಸಿನ ಬುದ್ಧಿವಂತಿಕೆ ಶಿಖರವನ್ನು ತಲುಪುತ್ತದೆ. ಲಾಭದಾಯಕ ಹೊಸ ಆದಾಯದ ಮೂಲಗಳನ್ನು ತ್ವರಿತವಾಗಿ ಗುರುತಿಸುವುದನ್ನು ಮತ್ತು ನಿಮ್ಮ ಲೆಡ್ಜರ್ಗಳನ್ನು ಚಾಣಾಕ್ಷತನದಿಂದ ಸಮತೋಲನಗೊಳಿಸುವುದನ್ನು ನೀವು ಕಾಣಲಿದ್ದೀರಿ. ಯಾವುದೇ ಪ್ರಮುಖ ಹಣಕಾಸಿನ ಮಾತುಕತೆಗಳ ಸಮಯದಲ್ಲಿ ಅತ್ಯಂತ ಅನುಕೂಲಕರವಾದ ಪದಗಳನ್ನು ಲಾಕ್ ಮಾಡಲು ನಿಮ್ಮ ತೀಕ್ಷ್ಣವಾದ ಮನಸ್ಸನ್ನು ನಂಬಿರಿ ಸ್ನೇಹಿತರೆ. ಇನ್ನು ಅದೇ ರೀತಿ ಸಂಪತ್ತು ಸಂಗ್ರಹಣೆಯು ಸರಾಗವಾಗಿ ಸಾಗುತ್ತಿರುವಾಗ ಶುಕ್ರನು ನಿಮ್ಮ 4ನೇ ಮನೆಯಲ್ಲಿ ತಿಂಗಳ ಪೂರ್ತಿ ನೀಚನಾಗಿ ಕುಳಿತಿರುವುದರಿಂದ ಮನೆ, ಸೌಕರ್ಯಗಳು, ಆಸ್ತಿ, ದುರಸ್ತಿ ಅಥವಾ ವಾಹನಗಳಿಗೆ ಸಂಬಂಧಿಸಿದ ಅನಿರೀಕ್ಷಿತ ವೆಚ್ಚಗಳನ್ನು ನೀವು ಎದುರಿಸಬಹುದು ಎಂದು ಗ್ರಹಗಳು ಸೂಚಿಸುತ್ತಿದೆ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಶುಕ್ರನು ಅನುಕೂಲಕರವಾಗಿದ್ದರೂ ಅದರ ನೀಚ ಸ್ಥಿತಿಯು ಪರಿಶೀಲಿಸದೆ ಬಿಟ್ಟರೆ ಈ ದೇಶೀಯ ಹೂಡಿಕೆಗಳು ನಿಮ್ಮ ಮೀಸಲುಗಳನ್ನು ಸ್ನೇಹಿತರೆ ಸ್ವಲ್ಪ ಮಟ್ಟಿಗೆ ಬರಿದಾಗಿಸಬಹುದು ಎಂದರ್ಥ. ಮನೆ ನವೀಕರಣಗಳಿಗಾಗಿ ಕಟ್ಟುನಿಟ್ಟಾದ ಬಜೆಟನ್ನು ಹೊಂದಿಸಿ ಗುರುವಿನ ವಿಶಾಲ ಸಂಪತ್ತು ರಕ್ಷಣೆಯನ್ನು ದೇಶೀಯ ವೆಚ್ಚಗಳಿಗೆ ಶಿಸ್ತುಬದ್ಧ ವಿಧಾನದೊಂದಿಗೆ ಸಂಯೋಜಿಸುವ ಮೂಲಕ ನೀವು ನಿಮ್ಮ ಬಂಡವಾಳವನ್ನು ಸುಲಭವಾಗಿ ರಕ್ಷಿಸುತ್ತೀರಿ ಮತ್ತು ಆಳವಾದಂತಹ ಸುರಕ್ಷಿತ ತಿಂಗಳನ್ನು ಆನಂದಿಸುತ್ತೀರಿ ಅಂತಲೇ ಹೇಳಬಹುದು. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಥುನ ರಾಶಿಯವರು ಏನೆಲ್ಲ ಬದಲಾವಣೆಯನ್ನು ಹಣಕಾಸಿನ ವಿಚಾರದಲ್ಲಿ ನೋಡಲಿದ್ದೀರಿ, ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ಕಂಪ್ಲೀಟಾಗಿ ತಿಳಿಸ್ಕೊಟ್ಟಿದ್ದೀನಿ. ಈ ತಿಂಗಳು ವಾಹನವನ್ನು ಖರೀದಿ ಮಾಡ್ಬೋದಾ ಅಂತ ಕೇಳ್ತಿದ್ದೀರಾ. ಶುಕ್ರ ನೀಚ ಸ್ಥಿತಿಯಲ್ಲಿ ಇರುವ ಕಾರಣ ಬೆಲೆ ಬಾಳುವಂತಹ ವಸ್ತುಗಳನ್ನು ಖರೀದಿ ಮಾಡುವುದಕ್ಕೆ ಪ್ರಚೋದಿಸಿ ಮುಂದಿನ ದಿನಗಳಲ್ಲಿ ಪ್ರಾಬ್ಲಮ್ ಎದುರಾಗ್ಬೋದು. ಸೊ ಹಾಗಾಗಿ ಒಂದಷ್ಟು ಉಳಿತಾಯವನ್ನು ಮಾಡಿ ಇಟ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಖರೀದಿ ಮಾಡುವರಂತೆ ಸ್ನೇಹಿತರೆ ಹೂಡಿಕೆಯನ್ನು ಮಾಡುವುದಕ್ಕೆ ಬಹಳ ಎಚ್ಚರಿಕೆಯಿಂದ ಹೂಡಿಕೆಯನ್ನು ಮಾಡಬೇಕಾಗುತ್ತದೆ. ಮೋಸ ಮಾಡುವಂತಹ ಚಾನ್ಸಸ್ ಇರುತ್ತದೆ. ಸೊ ಹಾಗಾಗಿ ತಿಳಿದವರ ಮಾರ್ಗದರ್ಶನವನ್ನು ತೆಗೆದುಕೊಂಡು ಹೂಡಿಕೆಯನ್ನು ಮಾಡಿ ಮಿಥುನ ರಾಶಿಯ ವ್ಯಕ್ತಿಗಳು. ಇನ್ನು ಅದೇ ರೀತಿ ನಿಮ್ಮ ಹೆಲ್ತ್ ಅಂದರೆ ನಿಮ್ಮ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ಹೇಳೋದಾದರೆ ಯಾವುದರ ಬಗ್ಗೆ ಮುನ್ನೆಚ್ಚರಿಕೆಗಳನ್ನು ತೆಗೆದುಕೊಳ್ಬೇಕು ಅನ್ನೋದನ್ನ ನೋಡೋದಾದರೆ ಆಗಸ್ಟ್ ತಿಂಗಳಲ್ಲಿ ಮಂಗಳನು ನಿಮ್ಮ 1ನೇ ಮನೆಗೆ ನುಗ್ಗುತ್ತಿದ್ದಂತೆ ನಿಮ್ಮ ದೈಹಿಕ ಚೈತನ್ಯವು ಗಮನಾರ್ಹವಾದ ಆಘಾತವನ್ನು ಎದುರಿಸುತ್ತದೆ. ಈ ತೀವ್ರವಾದಂತಹ ಉಗ್ರ ನಿಯೋಜನೆಯು ಶುದ್ಧ ಸಹಿಷ್ಣುತೆಯಿಂದ ಹುಟ್ಟಿಕೊಂಡು ಹಠಾತ್ ರಕ್ತದೊತ್ತಡ ಏರಿಕೆಗಳು, ತಲೆನೋವು, ದೈಹಿಕ ಅಪಘಾತಗಳಿಗೆ ನಿಮ್ಮನ್ನು ಗುರಿ ಮಾಡಬಹುದು ಸ್ನೇಹಿತರೆ. ಆದಷ್ಟು ಮಾನಸಿಕ ದಣಿಯವನ್ನು ತಡೆಯಲು ನೀವು ಈ ಚಂಚಲ ಶಕ್ತಿಯನ್ನು ಸುರಕ್ಷಿತ ರಚನಾತ್ಮಕ ವ್ಯಾಯಾಮಕ್ಕೆ ತಿರುಗಿಸಬೇಕು. ಅದೃಷ್ಟವಶಾತ್ ನಿಮ್ಮ 2ನೇ ಮತ್ತು 3ನೇ ಮನೆಗಳ ಮೂಲಕ ಸೂರ್ಯನ ಸಂಚಾರವು ನಿಮ್ಮ ಒಟ್ಟಾರೆ ರೋಗ ನಿರೋಧಕ ಶಕ್ತಿಯನ್ನು ಬೆಂಬಲಿಸುತ್ತದೆ. ಸಣ್ಣ ಪುಟ್ಟ ಕಾಯಿಲೆಗಳಿಂದ ತ್ವರಿತವಾಗಿ ಚೇತರಿಸಿಕೊಳ್ಳಲು ನಿಮಗೆ ಅಗತ್ಯವಿರುವಂತಹ ಆಳವಾದಂತಹ ಸ್ಥಿತಿಸ್ಥಾಪಕತ್ವವನ್ನು ನೀಡುತ್ತದೆ. ನಿಮ್ಮ ಒತ್ತಡದ ಮಟ್ಟಗಳ ಮೇಲೆ ಕಣ್ಣಿಡಿ.
ಏಕೆಂದರೆ ನಿಮ್ಮ 10ನೇ ಮನೆಯಲ್ಲಿ ವಕ್ರ ಶನಿಯ ಮುಂದುವರಿದ ಉಪಸ್ಥಿತಿಯು ವೃತ್ತಿ ಜೀವನದ ಹೊರಗಿನಿಂದ ಸ್ನೇಹಿತರೆ ಭಾರವಾದಂತಹ ದೀರ್ಘಕಾಲದ ಬಳಲಿಕೆಯನ್ನು ಸೃಷ್ಟಿಸುವುದನ್ನು ಮುಂದುವರಿಸಬಹುದು. ನಿಮ್ಮ ನಿದ್ರೆಯ ವೇಳಾಪಟ್ಟಿಯನ್ನು ನೀವು ನಿರ್ಲಕ್ಷಿಸಿದರೆ ಈ ದೀರ್ಘಕಾಲದ ಒತ್ತಡವು ನಿಮ್ಮ ಸಹಿಷ್ಣುತೆಯನ್ನು ಸ್ನೇಹಿತರೆ ನಾಶಪಡಿಸಬಹುದು. ಆಳವಾದ ವಿಶ್ರಾಂತಿಗೆ ಆದ್ಯತೆ ನೀಡಿ ಮತ್ತು ಸಂಜೆಯ ಸಮಯದಲ್ಲಿ ಬೇಡಿಕೆ ಇರುವ ವೃತ್ತಿ ಕೆಲಸಗಳ ಬಗ್ಗೆ ಸ್ನೇಹಿತರೆ ಅತಿಯಾಗಿ ಬದ್ಧರಾಗಿರುವುದನ್ನು ತಪ್ಪಿಸಿ ಸಂಜೆಯ ಸಮಯ, ಬೆಳಿಗ್ಗೆ ಸಮಯ, ಮಧ್ಯಾಹ್ನ ಸಮಯ ವೃತ್ತಿ ಅಂದ್ಕೊಂಡು ಹೋದರೆ ಅತಿಯಾದ ಒತ್ತಡದಿಂದ ನಿಮ್ಮ ಆರೋಗ್ಯದಲ್ಲಿ ಸಾಕಷ್ಟು ತೊಂದರೆಗಳು ಬರಬಹುದು. ಕೆಲಸದ ಸ್ಥಳ ಆತಂಕಗಳಿಂದ ಪ್ರಜ್ಞಾಪೂರ್ವಕವಾಗಿ ದೂರ ಇರುವುದರ ಮೂಲಕ ಮತ್ತು ನಿಮ್ಮ ಸಕ್ರಿಯ ಮನಸ್ಸನ್ನು ನೆಲೆಗೊಳ್ಳಲು ಬಿಡುವುದರ ಮೂಲಕ ನಿಮ್ಮ ದೀರ್ಘಕಾಲದ ಆರೋಗ್ಯ ಮತ್ತು ದೈನಂದಿನ ದೈಹಿಕ ಶಕ್ತಿಯನ್ನು ನೀವು ಯಶಸ್ವಿಯಾಗಿ ರಕ್ಷಿಸಿಕೊಳ್ಳುತ್ತೀರಿ. ಒಟ್ಟಾರೆಯಾಗಿ ಹೇಳಬೇಕು ಅಂದರೆ ಮಿಥುನ ರಾಶಿಯವರು ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು, ನಿಮ್ಮ ಹೆಲ್ತಲ್ಲಿ ಏನೆಲ್ಲ ಬದಲಾವಣೆಗಳು ಕಂಡು ಬರಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ಪ್ರತಿದಿನ ಯೋಗ, ಧ್ಯಾನ, ಮೆಡಿಟೇಷನನ್ನು ಮಾಡಿ ಉನ್ನತ ಆರೋಗ್ಯಕ್ಕೆ ಆದ್ಯತೆ ನೀಡಿ ಅಂತ ಹೇಳ್ತಾ, ಇನ್ನು ಕುಟುಂಬ ವೈಯಕ್ತಿಕ ಜೀವನದ ಬಗ್ಗೆ ಹೇಳೋದಾದರೆ ಕುಟುಂಬ ಸಾಮರಸ್ಯವು ಒಂದು ಪ್ರಮುಖ ಮುಖ್ಯಾಂಶವಾಗಿದೆ. ಇದು ಶುಕ್ರನು ನಿಮ್ಮ 4ನೇ ಮನೆಗೆ ಸೌಮ್ಯವಾದ ಪ್ರೀತಿ ಮತ್ತು ಆಳವಾದ ಸೌಕರ್ಯವನ್ನು ತರುವುದರಿಂದ ಪ್ರೇರೇಪಿಸಲ್ಪಟ್ಟಿದೆ. ನಿಮ್ಮ ಮನೆಯನ್ನು ಸುಂದರಗೊಳಿಸುವುದರಲ್ಲಿ ಮತ್ತು ನಿಮ್ಮ ತಾಯಿಯೊಂದಿಗೆ ಗುಣಮಟ್ಟದ ಪ್ರೀತಿಯ ಸಮಯವನ್ನು ಕಳೆಯುವಲ್ಲಿ ನೀವು ಮಹಾನ್ ಸಂತೋಷವನ್ನು ಕಾಣಲಿದ್ದೀರಿ. ಆಗಸ್ಟ್ 17ರಂದು ಸೂರ್ಯನು ನಿಮ್ಮ 3ನೇ ಮನೆಗೆ ಬದಲಾದಾಗ ನಿಮ್ಮ ಧೈರ್ಯ ಮತ್ತು ಕಿರಿಯ ಸಹೋದರರೊಂದಿಗಿನ ಸಂಬಂಧವು ಸುಂದರವಾಗಿ ವರ್ತಿಸುತ್ತದೆ. ಸಣ್ಣ ಕುಟುಂಬ ಪ್ರವಾಸಗಳು ಅಥವಾ ಸಹಯೋಗದ ಯೋಜನೆಗಳನ್ನು ಯೋಜಿಸಿ, ಏಕೆಂದರೆ ನಿಮ್ಮ ಸಹಜ ಸಂವಹನ ಕೌಶಲ್ಯವು ಕುಟುಂಬದೊಳಗಿನ ಯಾವುದೇ ಭಾವನಾತ್ಮಕ ಅಂತರವನ್ನು ಸಲೀಸಾಗಿ ಸೇತುವೆ ಮಾಡುತ್ತದೆ ಅಂತಲೇ ಹೇಳಬಹುದು. ಇನ್ನು ಕುಟುಂಬ ಮತ್ತು ಮಾತಿನ ನಿಮ್ಮ 2ನೇ ಮನೆಯ ಮೇಲೆ ಇರುವಂತಹ ಉಚ್ಚ ಗುರುವು ತನ್ನ ಆಳವಾದ ಸಂರಕ್ಷಣಾತ್ಮಕ ಪ್ರಭಾವವನ್ನು ಮುಂದುವರಿಸುವುದರಿಂದ ನಿಮ್ಮ ಕುಟುಂಬ ಜೀವನವು ಮತ್ತಷ್ಟು ಸ್ಥಿರಗೊಳ್ಳುತ್ತದೆ. ಈ ನಿಮ್ಮ ಸ್ಥಾನವು ನಿಮ್ಮ ದೈನಂದಿನ ಪರಸ್ಪರ ಕ್ರಿಯೆಗಳು, ಆಳವಾದ ಬುದ್ಧಿವಂತಿಕೆ, ಪರಸ್ಪರ ಗೌರವ ಮತ್ತು ಪೌಷ್ಟಿಕ ಆಹಾರದಿಂದ ತುಂಬಿರುವುದನ್ನು ಖಚಿತಪಡಿಸುತ್ತದೆ. ಯಾವುದೇ ಸಣ್ಣ ಪುಟ್ಟ ವಾದ ವಿವಾದಗಳು ಉದ್ಭವಿಸಿದರೆ ನಿಮ್ಮ ಉನ್ನತವಾದ ಶಾಂತವಾದ ಮಾತುಗಳು ತಕ್ಷಣವೇ ಉದ್ವೇಗತೆಯನ್ನು ಕರಗಿಸುತ್ತದೆ. ಕುಟುಂಬದ ಕೂಟಗಳನ್ನು ಅಂದರೆ ಕೂತ್ಕೊಂಡು ಮಾತನಾಡಬೇಕಾದ್ರೆ ಆಯೋಜಿಸಲು ಈ ವಿಸ್ತಾರವಾದ ಸಂತೋಷದಾಯಕ ಶಕ್ತಿಯನ್ನು ನಂಬಿರಿ. ಏಕೆಂದರೆ ಪ್ರೀತಿಯನ್ನು ವ್ಯಕ್ತಪಡಿಸುವ ಮತ್ತು ಹಣಕಾಸಿನ ಭದ್ರತೆಯನ್ನು ಒದಗಿಸುವಂತಹ ನಿಮ್ಮ ಸಾಮರ್ಥ್ಯವು ಎಲ್ಲರಿಗೂ ಕೂಡ ಆಳವಾದಂತಹ ಮೌಲ್ಯವನ್ನು ಅನುಭವಿಸುವಂತೆ ಮಾಡುತ್ತದೆ. ನಿಮ್ಮ ಮಾತು ಅಷ್ಟು ತೂಕವಿದೆ ಅಂತಲೇ ಹೇಳ್ಬೋದು, ಅಷ್ಟು ಯೋಚಿಸಿ ಮಾತನಾಡಲಿದ್ದೀರಿ ಸ್ನೇಹಿತರೆ. ಮನೆಯಲ್ಲಿ ವಾದ ವಿವಾದಗಳು, ಮನಸ್ತಾಪಗಳು ಬಂದಿದ್ದಲ್ಲಿ ನೀವೇ ಬಗೆಹರಿಸಲಿದ್ದೀರಿ ಅಂತ ಹೇಳ್ತಾ, ಇನ್ನು ಯಾರಿಗೆ ಮಿಥುನ ರಾಶಿಯವರಿಗೆ ಮದುವೆಯಾಗಿಲ್ಲ ಅಂಥವರಿಗೆ ಮದುವೆ ಪ್ರಸ್ತಾಪಗಳು ಬರಬಹುದು. ಸಂತಾನ ಭಾಗ್ಯದ ಶುಭವಾರ್ತೆಯನ್ನು 2026ರಲ್ಲಿ ಕೇಳಲಿದ್ದೀರಿ. ಇನ್ನು ವಿದ್ಯಾರ್ಥಿಗಳ ಬಗ್ಗೆ ಹೇಳೋದಾದರೆ ಅವರ ವಿದ್ಯಾಭ್ಯಾಸದಲ್ಲಿ ನಿಮ್ಮ ಆಡಳಿತಗಾರನಾದಂತಹ ಬುಧನು ನಿಮ್ಮ ಮೊದಲ 3 ಮನೆಗಳಲ್ಲಿ ನಿಮ್ಮ ಬುದ್ಧಿವಂತಿಕೆಯನ್ನು ತೀಕ್ಷ್ಣಗೊಳಿಸುವುದರಿಂದ ವಿದ್ಯಾರ್ಥಿಗಳು ಅತ್ಯಂತ ಕ್ರಿಯಾಶೀಲ ಕಲಿಕೆಯ ವಾತಾವರಣವನ್ನು ಅನುಭವಿಸುತ್ತಾರೆ. ನೀವು ಹೊಸ ಪರಿಕಲ್ಪನೆಗಳನ್ನು ತ್ವರಿತವಾಗಿ ಗ್ರಹಿಸುತ್ತೀರಿ ಮತ್ತು ಲಿಖಿತ ಪರೀಕ್ಷೆಗಳಲ್ಲಿ ಉತ್ಕೃಷ್ಟರಾಗಿರುತ್ತೀರಿ. ವಿಶೇಷವಾಗಿ ಆಗಸ್ಟ್ ದ್ವಿತೀಯಾರ್ಧದ ನಂತರ ಧನಾತ್ಮಕ ಆವೇಗಕ್ಕೆ ಸೇರುವುದರಿಂದ ಸಾಂಸ್ಥಿಕ ಕಲಿಕೆಯ ನಿಮ್ಮ 4ನೇ ಮನೆಯಲ್ಲಿರುವಂತಹ ಶುಕ್ರನು ನಿಮ್ಮ ಅಧ್ಯಯನ ಜಾಗವನ್ನು ನಂಬಲಾಗದಷ್ಟು ಆರಂಭದಾಯಕ ಮತ್ತು ಸ್ಫೂರ್ತಿದಾಯಕವಾಗಿಸುತ್ತದೆ. ನೀಚ ಶುಕ್ರನು ಸಾಂದರ್ಭಿಕವಾಗಿ ತರಬಹುದಾದ ಸಣ್ಣ ಪುಟ್ಟ ಗಮನ ವಿಚಲನೆಗಳು ಮತ್ತು ಅರೆನಿದ್ರೆ ವ್ಯವಸ್ಥೆಯಿಂದ ನೀವು ರಕ್ಷಿಸಿಕೊಂಡರೆ ನಿಮ್ಮ ಕೋರ್ಸ್ ವರ್ಕ್ನಲ್ಲಿ ನೀವು ಸುಲಭವಾಗಿ ಸಂತೋಷವನ್ನು ಕಾಣಲಿದ್ದೀರಿ. ಉನ್ನತ ಶಿಕ್ಷಣ ಮತ್ತು ಆಳವಾದ ಬೌದ್ಧಿಕ ಅನ್ವೇಷಣೆಗಳು ನಿಮ್ಮ 2ನೇ ಮನೆಯಲ್ಲಿ ಉಚ್ಚ ಗುರುವಿನ ಮುಂದುವರೆದ ಉಪಸ್ಥಿತಿಯಿಂದ ಅದ್ಭುತವಾಗಿ ಬೆಂಬಲಿಸಲ್ಪಡುತ್ತವೆ. ಈ ಸಂಚಾರವು ನಿಮಗೆ ಅಸಾಧಾರಣ ಸ್ಮರಣೆಯನ್ನು ಮತ್ತು ಸಂಕೀರ್ಣ ವಿಷಯಗಳನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತಹ ಬುದ್ಧಿವಂತಿಕೆಯನ್ನು ನೀಡುತ್ತದೆ. ನೀವು ನಿದ್ರೆಯನ್ನು ಮಾಡಿ ಸ್ನೇಹಿತರೆ ಪ್ರತಿದಿನ ಅಧ್ಯಯನದಕ್ಕೆ ಗಮನ ಕೊಟ್ಟಿದ್ದಲ್ಲಿ ಉನ್ನತ ಫಲಿತಾಂಶವನ್ನು ಖಂಡಿತವಾಗಿಯೂ ಗಳಿಸಲಿದ್ದೀರಿ ಅಂತ ಹೇಳ್ತಾ, ಇನ್ನು ಏನೆಲ್ಲ ಅಡಚಣೆಗಳು ಉಂಟಾಗಲಿದೆ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ. ನಿಮ್ಮ ಹೆಲ್ತಲ್ಲಿ, ವ್ಯಾಪಾರ ವ್ಯವಹಾರದಲ್ಲಿ, ವೃತ್ತಿ ಜೀವನದಲ್ಲಿ ಅದಕ್ಕೆಲ್ಲ ಪರಿಹಾರವನ್ನು ತಿಳಿಸ್ಕೊಡ್ತೀನಿ. ಮಿಥುನ ರಾಶಿಯವರಿಗೆ ಅನುಸರಿಸಿ, ಆದಷ್ಟು ಸಿಂಪಲ್ ಸರಳ ಪರಿಹಾರವಾಗಿರುತ್ತದೆ.
ಶನಿ ನಡೆಯುತ್ತಿರುವ ವೃತ್ತಿ ಜೀವನದ ವಿಳಂಬಗಳನ್ನು ತಗ್ಗಿಸಲು ಶನಿವಾರದಂದು ಶಿವನನ್ನು ಪೂಜಿಸಿ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಬಡವರಿಗೆ ಅನ್ನದಾನ ಮಾಡಿ ಮತ್ತು ವೃತ್ತಿಪರ ಹೊರೆಯನ್ನು ಸಹಿಸಿಕೊಳ್ಳಲು ಅಗತ್ಯವಿರುವಂತಹ ಶಿಸ್ತನ್ನು ಪಡೆಯಲು ದಶರಥ ಶನಿ ಸ್ತೋತ್ರವನ್ನು ಪಠಿಸಿ. ಇನ್ನು ಮಂಗಳಿನಿಗೋಸ್ಕರ ನಿಮ್ಮ ಹಠಾತ್ ವೈಯಕ್ತಿಕ ಆತಂಕವನ್ನು ಶಾಂತಗೊಳಿಸಲು ಮಂಗಳವಾರದಂದು ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರಾರ್ಥಿಸಿ ಕೆಂಪು ಹೂಗಳನ್ನು ಅರ್ಪಿಸಿ ತೊಗರಿ ಬೇಳೆಯನ್ನು ದಾನ ಮಾಡಿ ಬಡವರಿಗೆ, ನಿರ್ಗತಿಕರಿಗೆ, ಅಂಗವಿಕಲರಿಗೆ ಕ್ರಿಯೆಗಳನ್ನು ತಡೆಯಲು ಅಥವಾ ದೈಹಿಕ ಚೈತನ್ಯವನ್ನು ರಕ್ಷಿಸಲು ಸುಬ್ರಹ್ಮಣ್ಯ ಅಷ್ಟಕವನ್ನು ಪಠಿಸಬೇಕಾಗುತ್ತದೆ. ಇನ್ನು ರಾಹು ಅಂದರೆ ದೀರ್ಘ ಪ್ರಯಾಣ ಮತ್ತು ಉನ್ನತ ಶಿಕ್ಷಣಕ್ಕೆ ಸಂಬಂಧಿಸಿದ ಆತಂಕಗಳನ್ನು ಸರಾಗಗೊಳಿಸಲು ಶನಿವಾರದಂದು ದುರ್ಗಾದೇವಿಯನ್ನು ಪೂಜಿಸಿ ಉದ್ದಿನ ಬೇಳೆಯನ್ನು ದಾನ ಮಾಡಿ ನಿರ್ಗತಿಕರಿಗೆ ಹೊದಿಕೆಗಳನ್ನು ಅಂದರೆ ಬೆಡ್ಶೀಟ್ಗಳನ್ನು, ಕಂಬಳಿಗಳನ್ನು ವಿತರಿಸಿ ಮತ್ತು ಸಾಂಪ್ರದಾಯಿಕವಲ್ಲದ ಅಡಚಣೆಗಳನ್ನು ತೆರವುಗೊಳಿಸಲು ದುರ್ಗಾ ಸಪ್ತಸತಿಯನ್ನು ಪಠಿಸಬೇಕಾಗುತ್ತದೆ. ಆದಷ್ಟು ಬಡವರಿಗೆ, ನಿರ್ಗತಿಕರಿಗೆ ಅನ್ನದಾನ, ವಸ್ತ್ರದಾನ, ನಿಮ್ಮ ಕೈಯಲ್ಲಾದಷ್ಟು ಹಣ ಸಹಾಯವನ್ನು, ರೋಗಿಗಳಿಗೆ ಹಣ್ಣು ಹಂಪಲುಗಳನ್ನು, ಬೀದಿ ರೋಡ್ ಬದಿಯಲ್ಲಿ ಮಲಗಿರುವಂತಹವರಿಗೆ ಬೆಡ್ಶೀಟ್ಗಳು ಅಂದರೆ ಕಂಬಳಿಗಳನ್ನು ದಾನ ಮಾಡಿ ಖಂಡಿತವಾಗಿಯೂ ಸಮಸ್ಯೆಗಳು ನಿವಾರಣೆಯಾಗಲಿದೆ ನಿಮ್ಮ ಜೀವನದಲ್ಲಿ ಅಂತ ಹೇಳ್ತಾ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ಸಿಕ್ಕಿದ್ದಲ್ಲಿ, ಈ ವಿಡಿಯೋ ಯೂಸ್ಫುಲ್ ಅನಿಸಿದ್ದಲ್ಲಿ ವಿಡಿಯೋಗೆ ಲೈಕ್, ಕಮೆಂಟ್, ಶೇರ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ SPS ಮೀಡಿಯಾಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿ ಪ್ರತಿನಿತ್ಯ ನಿಮ್ಮ ರಾಶಿ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.